ಮುತ್ತಾಪರೈ ಪುತ್ರ ರಿಕ್ಕಿ ರೈ ಮೇಲೆ ನಡೆದಂತ ಫೈರಿಂಗ್ ವಿಚಾರವಾಗಿ ತನಿಖೆಗಿಳಿದಿರುವಂತಹ ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಸುಪಾರಿ ಕೊಟ್ಟಿದ್ಯಾರು ಅನ್ನೋ ಪ್ರಶ್ನೆಯನ್ನು ಇಟ್ಟುಕೊಂಡು ತನಿಖೆಗಿಳಿದಂತಹ ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಅಂಡರ್ ವರ್ಲ್ಡ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಆ ಒಂದು ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸುತ್ತಿದ್ದಾರೆ. ಅಂಡರ್ ವರ್ಲ್ಡ್ ಲಿಂಕಿನ ಬಗ್ಗೆ ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಿದ್ದಾರೆ. ಸಿಸಿಬಿ ತನಿಖೆ ನಡೆಸ್ತಾ ಇದೆ. ಈಗ ರಿಕ್ಕಿ ರೈ ಕೊಲೆ ವಿಚಾರವಾಗಿ ಒಂದು ಕಡೆ ರಾಮನಗರದಲ್ಲಿ 3 ಡಿವೈಎಸ್ಪಿಗಳ ನೇತೃತ್ವದ 3 ಪ್ರತ್ಯೇಕ ತಂಡಗಳಿಂದ 3 ಆಯಾಮದಲ್ಲಿ ತನಿಖೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಅಂಡರ್ ವರ್ಲ್ಡ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಸಿಸಿಬಿ ತನಿಖೆ ನಡೆಸ್ತಾ ಇದೆ. ಮುತ್ತಾಪರೈ ಪುತ್ರ ರಿಕ್ಕಿ ರೈ ಮೇಲೆ ನಡೆದಂತ ಫೈರಿಂಗ್ ವಿಚಾರವಾಗಿ ತನಿಖೆಗಿಳಿದಿರುವಂತಹ ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಸುಪಾರಿ ಕೊಟ್ಟಿದ್ಯಾರು ಅನ್ನೋ ಪ್ರಶ್ನೆಯನ್ನು ಇಟ್ಟುಕೊಂಡು ತನಿಖೆಗಿಳಿದಂತಹ ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಅಂಡರ್ ವರ್ಲ್ಡ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಆ ಒಂದು ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸುತ್ತಿದ್ದಾರೆ. ಅಂಡರ್ ವರ್ಲ್ಡ್ ಲಿಂಕಿನ ಬಗ್ಗೆ ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಿದ್ದಾರೆ. ಸಿಸಿಬಿ ತನಿಖೆ ನಡೆಸ್ತಾ ಇದೆ. ಈಗ ರಿಕ್ಕಿ ರೈ ಕೊಲೆ ವಿಚಾರವಾಗಿ ಒಂದು ಕಡೆ ರಾಮನಗರದಲ್ಲಿ 3 ಡಿವೈಎಸ್ಪಿಗಳ ನೇತೃತ್ವದ 3 ಪ್ರತ್ಯೇಕ ತಂಡಗಳಿಂದ 3 ಆಯಾಮದಲ್ಲಿ ತನಿಖೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಅಂಡರ್ ವರ್ಲ್ಡ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಸಿಸಿಬಿ ತನಿಖೆ ನಡೆಸ್ತಾ ಇದೆ. ಮುತ್ತಾಪರೈ ಪುತ್ರ ರಿಕ್ಕಿ ರೈ ಮೇಲೆ ನಡೆದಂತ ಫೈರಿಂಗ್ ವಿಚಾರವಾಗಿ ತನಿಖೆಗಿಳಿದಿರುವಂತಹ ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಸುಪಾರಿ ಕೊಟ್ಟಿದ್ಯಾರು ಅನ್ನೋ ಪ್ರಶ್ನೆಯನ್ನು ಇಟ್ಟುಕೊಂಡು ತನಿಖೆಗಿಳಿದಂತಹ ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಅಂಡರ್ ವರ್ಲ್ಡ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಆ ಒಂದು ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸುತ್ತಿದ್ದಾರೆ. ಅಂಡರ್ ವರ್ಲ್ಡ್ ಲಿಂಕಿನ ಬಗ್ಗೆ ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಿದ್ದಾರೆ. ಸಿಸಿಬಿ ತನಿಖೆ ನಡೆಸ್ತಾ ಇದೆ. ಈಗ ರಿಕ್ಕಿ ರೈ ಕೊಲೆ ವಿಚಾರವಾಗಿ ಒಂದು ಕಡೆ ರಾಮನಗರದಲ್ಲಿ 3 ಡಿವೈಎಸ್ಪಿಗಳ ನೇತೃತ್ವದ 3 ಪ್ರತ್ಯೇಕ ತಂಡಗಳಿಂದ 3 ಆಯಾಮದಲ್ಲಿ ತನಿಖೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಅಂಡರ್ ವರ್ಲ್ಡ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಸಿಸಿಬಿ ತನಿಖೆ ನಡೆಸ್ತಾ ಇದೆ. ಮುತ್ತಾಪರೈ ಪುತ್ರ ರಿಕ್ಕಿ ರೈ ಮೇಲೆ ನಡೆದಂತ ಫೈರಿಂಗ್ ವಿಚಾರವಾಗಿ ತನಿಖೆಗಿಳಿದಿರುವಂತಹ ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಸುಪಾರಿ ಕೊಟ್ಟಿದ್ಯಾರು ಅನ್ನೋ ಪ್ರಶ್ನೆಯನ್ನು ಇಟ್ಟುಕೊಂಡು ತನಿಖೆಗಿಳಿದಂತಹ ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಅಂಡರ್ ವರ್ಲ್ಡ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಆ ಒಂದು ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸುತ್ತಿದ್ದಾರೆ. ಅಂಡರ್ ವರ್ಲ್ಡ್ ಲಿಂಕಿನ ಬಗ್ಗೆ ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಿದ್ದಾರೆ. ಸಿಸಿಬಿ ತನಿಖೆ ನಡೆಸ್ತಾ ಇದೆ. ಈಗ ರಿಕ್ಕಿ ರೈ ಕೊಲೆ ವಿಚಾರವಾಗಿ ಒಂದು ಕಡೆ ರಾಮನಗರದಲ್ಲಿ 3 ಡಿವೈಎಸ್ಪಿಗಳ ನೇತೃತ್ವದ 3 ಪ್ರತ್ಯೇಕ ತಂಡಗಳಿಂದ 3 ಆಯಾಮದಲ್ಲಿ ತನಿಖೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಅಂಡರ್ ವರ್ಲ್ಡ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಸಿಸಿಬಿ ತನಿಖೆ ನಡೆಸ್ತಾ ಇದೆ. ಮುತ್ತಾಪರೈ ಪುತ್ರ ರಿಕ್ಕಿ ರೈ ಮೇಲೆ ನಡೆದಂತ ಫೈರಿಂಗ್ ವಿಚಾರವಾಗಿ ತನಿಖೆಗಿಳಿದಿರುವಂತಹ ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಸುಪಾರಿ ಕೊಟ್ಟಿದ್ಯಾರು ಅನ್ನೋ ಪ್ರಶ್ನೆಯನ್ನು ಇಟ್ಟುಕೊಂಡು ತನಿಖೆಗಿಳಿದಂತಹ ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಅಂಡರ್ ವರ್ಲ್ಡ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಆ ಒಂದು ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸುತ್ತಿದ್ದಾರೆ. ಅಂಡರ್ ವರ್ಲ್ಡ್ ಲಿಂಕಿನ ಬಗ್ಗೆ ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಿದ್ದಾರೆ. ಸಿಸಿಬಿ ತನಿಖೆ ನಡೆಸ್ತಾ ಇದೆ. ಈಗ ರಿಕ್ಕಿ ರೈ ಕೊಲೆ ವಿಚಾರವಾಗಿ ಒಂದು ಕಡೆ ರಾಮನಗರದಲ್ಲಿ 3 ಡಿವೈಎಸ್ಪಿಗಳ ನೇತೃತ್ವದ 3 ಪ್ರತ್ಯೇಕ ತಂಡಗಳಿಂದ 3 ಆಯಾಮದಲ್ಲಿ ತನಿಖೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಅಂಡರ್ ವರ್ಲ್ಡ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಸಿಸಿಬಿ ತನಿಖೆ ನಡೆಸ್ತಾ ಇದೆ. ಮುತ್ತಾಪರೈ ಪುತ್ರ ರಿಕ್ಕಿ ರೈ ಮೇಲೆ ನಡೆದಂತ ಫೈರಿಂಗ್ ವಿಚಾರವಾಗಿ ತನಿಖೆಗಿಳಿದಿರುವಂತಹ ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಸುಪಾರಿ ಕೊಟ್ಟಿದ್ಯಾರು ಅನ್ನೋ ಪ್ರಶ್ನೆಯನ್ನು ಇಟ್ಟುಕೊಂಡು ತನಿಖೆಗಿಳಿದಂತಹ ಪೊಲೀಸರಿಗೆ
ತಲೆನೋವು ಶುರುವಾಗಿದೆ. ಅಂಡರ್ ವರ್ಲ್ಡ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಆ ಒಂದು ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸುತ್ತಿದ್ದಾರೆ. ಅಂಡರ್ ವರ್ಲ್ಡ್ ಲಿಂಕಿನ ಬಗ್ಗೆ ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಿದ್ದಾರೆ. ಸಿಸಿಬಿ ತನಿಖೆ ನಡೆಸ್ತಾ ಇದೆ. ಈಗ ರಿಕಿರೈ ಕೊಲೆ ವಿಚಾರವಾಗಿ ಒಂದು ಕಡೆ ರಾಮನಗರದಲ್ಲಿ 3 ಡಿವೈಎಸ್ಪಿಗಳ ನೇತೃತ್ವದ 3 ಪ್ರತ್ಯೇಕ ತಂಡಗಳಿಂದ 3 ಆಯಾಮದಲ್ಲಿ ತನಿಖೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಅಂಡರ್ ವರ್ಲ್ಡ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಸಿಸಿಬಿ ತನಿಖೆ ನಡೆಸ್ತಾ ಇದೆ. ಮುತ್ತಾಪರೈ ಪುತ್ರ ರಿಕಿರೈ ಮೇಲೆ ನಡೆದಂತ ಫೈರಿಂಗ್ ವಿಚಾರವಾಗಿ ತನಿಖೆಗಿಳಿದಿರುವಂತಹ ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಸುಪಾರಿ ಕೊಟ್ಟಿದ್ಯಾರು ಅನ್ನೋ ಪ್ರಶ್ನೆಯನ್ನು ಇಟ್ಟುಕೊಂಡು ತನಿಖೆಗಿಳಿದಂತಹ ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಅಂಡರ್ ವರ್ಲ್ಡ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಆ ಒಂದು ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸುತ್ತಿದ್ದಾರೆ. ಅಂಡರ್ ವರ್ಲ್ಡ್ ಲಿಂಕಿನ ಬಗ್ಗೆ ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಿದ್ದಾರೆ. ಸಿಸಿಬಿ ತನಿಖೆ ನಡೆಸ್ತಾ ಇದೆ. ಈಗ ರಿಕಿರೈ ಕೊಲೆ ವಿಚಾರವಾಗಿ ಒಂದು ಕಡೆ ರಾಮನಗರದಲ್ಲಿ 3 ಡಿವೈಎಸ್ಪಿಗಳ ನೇತೃತ್ವದ 3 ಪ್ರತ್ಯೇಕ ತಂಡಗಳಿಂದ 3 ಆಯಾಮದಲ್ಲಿ ತನಿಖೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಅಂಡರ್ ವರ್ಲ್ಡ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಸಿಸಿಬಿ ತನಿಖೆ ನಡೆಸ್ತಾ ಇದೆ. ಮುತ್ತಾಪರೈ ಪುತ್ರ ರಿಕಿರೈ ಮೇಲೆ ನಡೆದಂತ ಫೈರಿಂಗ್ ವಿಚಾರವಾಗಿ ತನಿಖೆಗಿಳಿದಿರುವಂತಹ ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಸುಪಾರಿ ಕೊಟ್ಟಿದ್ಯಾರು ಅನ್ನೋ ಪ್ರಶ್ನೆಯನ್ನು ಇಟ್ಟುಕೊಂಡು ತನಿಖೆಗಿಳಿದಂತಹ ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಅಂಡರ್ ವರ್ಲ್ಡ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಆ ಒಂದು ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸುತ್ತಿದ್ದಾರೆ. ಅಂಡರ್ ವರ್ಲ್ಡ್ ಲಿಂಕಿನ ಬಗ್ಗೆ ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಿದ್ದಾರೆ. ಸಿಸಿಬಿ ತನಿಖೆ ನಡೆಸ್ತಾ ಇದೆ. ಈಗ ರಿಕಿರೈ ಕೊಲೆ ವಿಚಾರವಾಗಿ ಒಂದು ಕಡೆ ರಾಮನಗರದಲ್ಲಿ 3 ಡಿವೈಎಸ್ಪಿಗಳ ನೇತೃತ್ವದ 3 ಪ್ರತ್ಯೇಕ ತಂಡಗಳಿಂದ 3 ಆಯಾಮದಲ್ಲಿ ತನಿಖೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಅಂಡರ್ ವರ್ಲ್ಡ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಸಿಸಿಬಿ ತನಿಖೆ ನಡೆಸ್ತಾ ಇದೆ. ಮುತ್ತಾಪರೈ ಪುತ್ರ ರಿಕಿರೈ ಮೇಲೆ ನಡೆದಂತ ಫೈರಿಂಗ್ ವಿಚಾರವಾಗಿ ತನಿಖೆಗಿಳಿದಿರುವಂತಹ ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಸುಪಾರಿ ಕೊಟ್ಟಿದ್ಯಾರು ಅನ್ನೋ ಪ್ರಶ್ನೆಯನ್ನು ಇಟ್ಟುಕೊಂಡು ತನಿಖೆಗಿಳಿದಂತಹ ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಅಂಡರ್ ವರ್ಲ್ಡ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಆ ಒಂದು ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸುತ್ತಿದ್ದಾರೆ. ಅಂಡರ್ ವರ್ಲ್ಡ್ ಲಿಂಕಿನ ಬಗ್ಗೆ ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಿದ್ದಾರೆ. ಸಿಸಿಬಿ ತನಿಖೆ ನಡೆಸ್ತಾ ಇದೆ. ಈಗ ರಿಕಿರೈ ಕೊಲೆ ವಿಚಾರವಾಗಿ ಒಂದು ಕಡೆ ರಾಮನಗರದಲ್ಲಿ 3 ಡಿವೈಎಸ್ಪಿಗಳ ನೇತೃತ್ವದ 3 ಪ್ರತ್ಯೇಕ ತಂಡಗಳಿಂದ 3 ಆಯಾಮದಲ್ಲಿ ತನಿಖೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಅಂಡರ್ ವರ್ಲ್ಡ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಸಿಸಿಬಿ ತನಿಖೆ ನಡೆಸ್ತಾ ಇದೆ. ಮುತ್ತಾಪರೈ ಪುತ್ರ ರಿಕಿರೈ ಮೇಲೆ ನಡೆದಂತ ಫೈರಿಂಗ್ ವಿಚಾರವಾಗಿ ತನಿಖೆಗಿಳಿದಿರುವಂತಹ ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಸುಪಾರಿ ಕೊಟ್ಟಿದ್ಯಾರು ಅನ್ನೋ ಪ್ರಶ್ನೆಯನ್ನು ಇಟ್ಟುಕೊಂಡು ತನಿಖೆಗಿಳಿದಂತಹ ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಅಂಡರ್ ವರ್ಲ್ಡ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಆ ಒಂದು ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸುತ್ತಿದ್ದಾರೆ. ಅಂಡರ್ ವರ್ಲ್ಡ್ ಲಿಂಕಿನ ಬಗ್ಗೆ ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಿದ್ದಾರೆ. ಸಿಸಿಬಿ ತನಿಖೆ ನಡೆಸ್ತಾ ಇದೆ. ಈಗ ರಿಕಿರೈ ಕೊಲೆ ವಿಚಾರವಾಗಿ ಒಂದು ಕಡೆ ರಾಮನಗರದಲ್ಲಿ 3 ಡಿವೈಎಸ್ಪಿಗಳ ನೇತೃತ್ವದ 3 ಪ್ರತ್ಯೇಕ ತಂಡಗಳಿಂದ 3 ಆಯಾಮದಲ್ಲಿ ತನಿಖೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಅಂಡರ್ ವರ್ಲ್ಡ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಸಿಸಿಬಿ ತನಿಖೆ ನಡೆಸ್ತಾ ಇದೆ. ಮುತ್ತಾಪರೈ ಪುತ್ರ ರಿಕಿರೈ ಮೇಲೆ ನಡೆದಂತ ಫೈರಿಂಗ್ ವಿಚಾರವಾಗಿ ತನಿಖೆಗಿಳಿದಿರುವಂತಹ ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಸುಪಾರಿ ಕೊಟ್ಟಿದ್ಯಾರು ಅನ್ನೋ ಪ್ರಶ್ನೆಯನ್ನು ಇಟ್ಟುಕೊಂಡು ತನಿಖೆಗಿಳಿದಂತಹ ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಅಂಡರ್ ವರ್ಲ್ಡ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಆ ಒಂದು ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸುತ್ತಿದ್ದಾರೆ. ಅಂಡರ್ ವರ್ಲ್ಡ್ ಲಿಂಕಿನ ಬಗ್ಗೆ ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಿದ್ದಾರೆ.
ಸಿಸಿಬಿ ತನಿಖೆ ನಡೆಸ್ತಾ ಇದೆ ಈಗ. ರಿಕ್ಕಿ ರೈ ಕೊಲೆ ವಿಚಾರವಾಗಿ ಒಂದು ಕಡೆ ರಾಮನಗರದಲ್ಲಿ 3 ಡಿವೈಎಸ್ಪಿಗಳ ನೇತೃತ್ವದ 3 ಪ್ರತ್ಯೇಕ ತಂಡಗಳಿಂದ 3 ಆಯಾಮದಲ್ಲಿ ತನಿಖೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಅಂಡರ್ ವರ್ಲ್ಡ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಸಿಸಿಬಿ ತನಿಖೆ ನಡೆಸ್ತಾ ಇದೆ. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ನಡೆದಂತ ಫೈರಿಂಗ್ ವಿಚಾರವಾಗಿ ತನಿಖೆಗಿಳಿದಿರುವಂತಹ ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಸುಪಾರಿ ಕೊಟ್ಟಿದ್ಯಾರು ಅನ್ನೋ ಪ್ರಶ್ನೆಯನ್ನು ಇಟ್ಟುಕೊಂಡು ತನಿಖೆಗಿಳಿದಂತಹ ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಅಂಡರ್ ವರ್ಲ್ಡ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಆ ಒಂದು ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸುತ್ತಿದ್ದಾರೆ. ಅಂಡರ್ ವರ್ಲ್ಡ್ ಲಿಂಕಿನ ಬಗ್ಗೆ ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಿದ್ದಾರೆ. ಸಿಸಿಬಿ ತನಿಖೆ ನಡೆಸ್ತಾ ಇದೆ ಈಗ. ರಿಕ್ಕಿ ರೈ ಕೊಲೆ ವಿಚಾರವಾಗಿ ಒಂದು ಕಡೆ ರಾಮನಗರದಲ್ಲಿ 3 ಡಿವೈಎಸ್ಪಿಗಳ ನೇತೃತ್ವದ 3 ಪ್ರತ್ಯೇಕ ತಂಡಗಳಿಂದ 3 ಆಯಾಮದಲ್ಲಿ ತನಿಖೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಅಂಡರ್ ವರ್ಲ್ಡ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಸಿಸಿಬಿ ತನಿಖೆ ನಡೆಸ್ತಾ ಇದೆ. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ನಡೆದಂತ ಫೈರಿಂಗ್ ವಿಚಾರವಾಗಿ ತನಿಖೆಗಿಳಿದಿರುವಂತಹ ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಸುಪಾರಿ ಕೊಟ್ಟಿದ್ಯಾರು ಅನ್ನೋ ಪ್ರಶ್ನೆಯನ್ನು ಇಟ್ಟುಕೊಂಡು ತನಿಖೆಗಿಳಿದಂತಹ ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಅಂಡರ್ ವರ್ಲ್ಡ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಆ ಒಂದು ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸುತ್ತಿದ್ದಾರೆ. ಅಂಡರ್ ವರ್ಲ್ಡ್ ಲಿಂಕಿನ ಬಗ್ಗೆ ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಿದ್ದಾರೆ. ಸಿಸಿಬಿ ತನಿಖೆ ನಡೆಸ್ತಾ ಇದೆ ಈಗ. ರಿಕ್ಕಿ ರೈ ಕೊಲೆ ವಿಚಾರವಾಗಿ ಒಂದು ಕಡೆ ರಾಮನಗರದಲ್ಲಿ 3 ಡಿವೈಎಸ್ಪಿಗಳ ನೇತೃತ್ವದ 3 ಪ್ರತ್ಯೇಕ ತಂಡಗಳಿಂದ 3 ಆಯಾಮದಲ್ಲಿ ತನಿಖೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಅಂಡರ್ ವರ್ಲ್ಡ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಸಿಸಿಬಿ ತನಿಖೆ ನಡೆಸ್ತಾ ಇದೆ. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ನಡೆದಂತ ಫೈರಿಂಗ್ ವಿಚಾರವಾಗಿ ತನಿಖೆಗಿಳಿದಿರುವಂತಹ ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಸುಪಾರಿ ಕೊಟ್ಟಿದ್ಯಾರು ಅನ್ನೋ ಪ್ರಶ್ನೆಯನ್ನು ಇಟ್ಟುಕೊಂಡು ತನಿಖೆಗಿಳಿದಂತಹ ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಅಂಡರ್ ವರ್ಲ್ಡ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಆ ಒಂದು